ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ. ನಾನಂತೂ ಸೂಪರ್ ಆಗಿದ್ದೇನೆ ಆಯಿತಾ. ಇವತ್ತು ನಾನು ಪುತ್ತೂರಿಗೆ ಬಂದಿದ್ದೇನೆ, ಸ್ವಲ್ಪ ಕೆಲಸ ಇತ್ತು, ಹಾಗೆ ಪುತ್ತೂರಿಗೆ ಬಂದದ್ದು. ಸೊ ಜ್ಯೂಸ್ ಕುಡಿಯುವ ಅಂತ ಬಂದದ್ದು. ಬ್ಯಾಕೆಲ್ಲ ಫುಲ್ ಇದೆಲ್ಲ ಜ್ಯೂಸ್ ಇದು. ಹಾಗೆ ಜ್ಯೂಸ್ ಕುಡಿಯುವ ಅಂತ ಬಂದದ್ದು. ಹಾಗೆ ನಾನು ಒಬ್ಬಳೇ ಬರ್ತೀನಾ? ಇಲ್ಲ, ಅಲ್ಲ, ಮಂಗಳೂರಿಂದ ಒಬ್ಬಳೇ ಬಂದದ್ದು. ಸೊ ನನ್ನ ತಂಗಿದ್ದಾಳೆ ನೋಡಿ, ಅವಳು ಎಂತಪ್ಪ ಆರ್ಡ್ರ್ ಮಾಡಲಿಕ್ಕೆ ಎಂಥದ್ದು ಅವಳು ಸ್ವಲ್ಪ ವೀಡಿಯೋಕ್ಕೆಲ್ಲ ಬರೋದಿಲ್ಲ ಮಾರೆ, ಅಡಗಿದ್ದು ಮಾರಲ್ಲಿ ಅವಳದು ಫೇಸ್ ಎಲ್ಲ ರಿವೀಲ್ ಆಗ್ತದಂತೆ. ಸೊ ಹಾಗೆ ಅದಕ್ಕೆ ಬಂದ್ವಿ. ಇಲ್ಲಿ ನಂದಾಯಿತು. ಹಾಂ, ಹಾಂ, ಐಸ್ ಕ್ರೀಮ್ ಬೋದ? ಹಾಂ, ಈಗಷ್ಟು ಸಾಕು. ಹಾಂ, ಡ್ರೈ ಹೊಡ್ಸಲಿಕ್ಕೆ ಒಂಜಿ ಪಡ. ಹಾಂ ಹಾಂ ಕನ್ನಡ ಪೋಯಿರ್ ಬುಕ್ಕ ಬಂಕ ಗೈಸ್. ಹಾಗೆ ಆರ್ಡ್ರ್ ಮಾಡಿದ್ವಿ ಲೈಟಾಗಿ ಏನಾದರೂ ತಿನ್ನುವ ಅಂತ, ಮತ್ತು ಊಟ ಮಾಡಬೇಕಲ್ಲ, ಮತ್ತು ಹಾಗೆ ಬಂದ ಕೆಲಸ ಅರ್ಧ ಆಯಿತು. ಹಾಗೆ ಡ್ರೆಸ್ ಎಲ್ಲ ಇಲ್ಲಿ ಪುತ್ತೂರಲ್ಲೆಲ್ಲ ಡ್ರೆಸ್ ಎಲ್ಲ ಚೆಂದದುಂಟಾಯ್ತು, ಟಾಪ್ಸ್ ಎಲ್ಲ. ಇಲ್ಲಿ ಬಟ್ಟೆ ಶಾಪನ್ನು ನೋಡುವಾಗ ಹೋಗುವ ಅಂತ ಆಗ್ತದೆ. ಹಾಗೆ ಪರ್ಸಲ್ಲಿ ಕಾಸಿಲ್ಲಲ್ಲಮ್ಮ, ಪೈಸಿಲ್ಲಲ್ಲಮ್ಮ, ಮತ್ತೆ ಎಂತದ ನೋಡ ಗೈಸ್. ನನಗೆ ತಂಗಿಯಂದಿರು ತುಂಬ ಜನ ಇದ್ದಾರೆ, 3 ಜನ ತಂಗಿಯಂದಿರು. ನನಗೆ ಅವ್ರ ಜೊತೆ ಎಲ್ಲ ವ್ಲಾಗ್ ಮಾಡಬೇಕು, ಅವರೆಲ್ಲ ಮಾತಾಡೋದೆಲ್ಲ ಕ್ಯಾಪ್ಚರ್ ಮಾಡಬೇಕು. ಈಗ ಎಲ್ಲರ ಅಕ್ಕ ತಂಗಿಯೆಲ್ಲ ವ್ಲಾಗ್ಸ್ ಮಾಡ್ತಾ ಇರ್ತಾರಲ್ಲ, ಆ ಥರ ಮಾಡಬೇಕಂತೆಲ್ಲ ಆಸೆ. ಮೇಲೆ ಇವರು ನಾನು ಕ್ಯಾಮರಾ ಈಗ ಹಿಡಿಯುವಾಗ ಬಗ್ಗದು ಈ ಥರ ಮಾಡಿದರೆ ಹೇಗೆ ಗೈಸ್? ಹಾಯ್ ಅಂತೀಯಂಜಿ. ಹಾಂ, ನನ್ನ ತಂಗಿ ಕಾವ್ಯ ಲಾಸ್ಟಿನಲ್ಲ ಆಯಿತಾ. ಹಾಗೆ ಅವಳು ಎಂತ ಗೊತ್ತಿಲ್ಲ, ಅವಳಿಗೆ ಎಂತ ಈಗ ಫೇಸ್ ಎಲ್ಲ ರಿವೀಲ್ ಮಾಡಿದರೆ ಇದು ಎಂತ ಮುಖದಲ್ಲೆಲ್ಲ ಎಂತ ಪಿಂಪಲ್ಸ್ ಎಲ್ಲ ಬೀಳ್ತದಂತೆ, ಅಷ್ಟು ದೃಷ್ಟಿ ಆಗ್ತದೆ ಅಂತ ಗೈಸ್. ಹಾಗೆ ಸೊ ಒಂದೊಂದರಲ್ಲಿ ತೋರಿಸ್ತೇನೆ. ಹಾಗೆ ಇನ್ನೂ ಅಂತೂ ತುಂಬ ಬ್ಲಾಗ್ಸ್ ಬರ್ತದೆ ನನ್ನ ತಂಗಿಯವ್ರ ಜೊತೆ ಎಲ್ಲ. ಅವರೆಲ್ಲ ಬಂದರೆ ಮಾತ್ರ ಬ್ಲಾಗ್ಸಲ್ಲಿ ಸ್ವಲ್ಪ ಅವರಿಗೆ ನಾಚಿಕೆ ಇಲ್ಲ, ನನ್ನಾಗೆ ಅಲ್ಲ, ನಾನೊಂಥರ ಹ್ಯಾಪಿಯಾಗಿರ್ತೇನೆ. ಮತ್ತು ತುಂಬ ಜನ ವ್ಯೂವರ್ಸ್ ಸಿಕ್ಕಿದ್ರು ಪುತ್ತೂರಲ್ಲಿ ಎಲ್ಲ. ಈಗ ನೋಡಿದೆ ಮಾರೆ, ಅವರಿಗೆ ಮಾತಾಡಲಿಕ್ಕೆ ಒಂಥರ ಸಂಕೋಚ ಆಗೋದು. ನನಗೆ ಗೊತ್ತಾಗ್ತದೆ ಆವಾಗಲೇ ಇವರು ವ್ಲಾಗ್ಸ್ ಎಲ್ಲ ನೋಡ್ತಾರೆ ಅಂತ. ಮತ್ತು ನಿನ್ನೆ ನಾವು ಗರಡಿ ಜಾತ್ರೆಗೆ ಹೋಗಿದ್ವಿ, ಅಲ್ಲಿ ಸಹ ಹಾಗೆ ಆಯಿತಾ. ಅವಿಲ್ ಮೀನು ವಿತ್ ಐಸ್ ಕ್ರೀಮ್, ನನಗೆ ಇದು ತುಂಬ ಇಷ್ಟ ಆಯಿತು. ಗರಡಿ ಜಾತ್ರೆಯಲ್ಲಿ ಕುಡಿದಿದ್ವಿ ನೋಡಿ, ಎಷ್ಟು ದೊಡ್ಡ ಊಟ ಬೋಡ. ಓಕೆ, ಚೆನ್ನಾಗಿದೆ ನೋಡು, ನನಗೆ ಇಷ್ಟ ಇದು. ಹೋಳು ಜಾಸ್ತಿ ಇದೆ, ಸೂಪರ್ ಇದೆ. ಚೆನ್ನಾಗಿದೆ. ಹಾಗೆ ಗೈಸ್, ಒಂದು ಜ್ಯೂಸ್ ಕುಡಿಯುವ ಅಂತ ಆಯಿತು, ಹಾಗೆ ಬಂದ್ವಿ. ಇನ್ನು ಲಾಗ್ ಆಗ್ತೇನೆ ಜಾಸ್ತಿ. ಇವತ್ತು ಲೈವ್ ಇದೆ, ಸಂಜೆ ಲೈವ್ ಮಾಡಬೇಕು. ಎಷ್ಟು ಗಂಟೆಗೆ ಅಂತ ಗೊತ್ತಿಲ್ಲ. ಬೇರೆಯವರ ಲಾಗನ್ನು ನೋಡಿ ಭಯಂಕರ ಎಂಜಾಯ್ ಮಾಡ್ತಾಳೆ ಗೈಸ್. ಅಂದರೆ ಅವಳು ಲಾಗಿಗೆ ಬರೋದಿಲ್ಲ. ಬಿಗ್ ಬಾಸ್ ರಕ್ಷಿತನ ದೊಡ್ಡ ಫ್ಯಾನ್ ಇವಳು. ಮತ್ತು ಇವ್ರದ್ದು ಸುದೀಪ್ ಅವ್ರದ್ದು, ಸುದೀಪ್ ಅವರ ದೊಡ್ಡ ಫ್ಯಾನ್ ಆಯಿತಾ. ಒಮ್ಮೆ ಅವಳಿಗೆ ಮೀಟ್ ಮಾಡಿಸಬೇಕು, ಯಾವಾಗ ಗೊತ್ತಿಲ್ಲ. ನಾನು ದರ್ಶನ್ ಸರ್ ಇದು ಫ್ಯಾನು, ಹಾಗೆ ಅವರನ್ನೊಂದು ಸಾರಿ ಮೀಟ್ ಆಗಬೇಕು, ಯಾವ ಗೊತ್ತಿಲ್ಲ. ದೇವರು ಒಳ್ಳೇದು ಮಾಡ್ತಾರೆ.
ನಮ್ಮ ಮನಸ್ಸು ಚೆನ್ನಾಗಿದ್ರೆ ಸಾಕು. ಈ ಮರಗಿದೆಲ್ಲ ಯಾಕೆ ಏನಂತೀರ? ಅವ್ರ ಜ್ಯೂಸ್ ಬಂತು ಗೈಸ್. ಇದೇ ಅವ್ರ ಜ್ಯೂಸ್ ಬಟರ್ ಸ್ಕಾಚ್ ಜ್ಯೂಸ್ ಹಾಗೆ. ಒಂದೇ ಥರದ್ದು ಬೇಡ ಅಂತೇಳಿ ಬೇರೆ ಬೇರೆ ಟೈಪಿದ್ದು ಆರ್ಡ್ರ್ ಮಾಡಿದ್ದು. ಯಾಕೆಂದರೆ ಅವಳದು ಸಹ ಟೇಸ್ಟ್ ನೋಡ್ಬೋದಲ್ಲ ನನಗೆ. ಜ್ಯೂಸ್ ಇದು ಐಸ್ ಕ್ರೀಮ್ ಹಾಕಿದ್ದಲ್ಲ. ಚೆನ್ನಾಗಿದೆ, ಚೆಂದಲ್ವಾ? ಚೆನ್ನಾಗಿದೆ. ಇದರಲ್ಲಿ ಶೇಂಗಾ ಎಲ್ಲ ಹಾಕ್ತಾರಲ್ಲ, ಚೆಂದ ಆಗ್ತದೆ. ಸ್ವಲ್ಪ ಸ್ವಲ್ಪ ಬಾಯಿಗೆ ಸಿಗುವಾಗ ಬಾಳೆಹಣ್ಣು, ಶೇಂಗಾ. ಇವತ್ತು ರಜೆ ಮಾಡಿದ್ದೇನೆ, ಡ್ಯೂಟಿ ಇರಲಿಲ್ಲ. ಆಯಿತಾ? ಆದ್ಯ ಏರ್ನ ಕಾರು ಉಂಡಲ್ಪ ನೀನು ಫಸ್ಟ್ ಮಾತ್ರ ನೀನಲ್ಲಿ ಇರ್ತದೆ ನಾವು ನಾನು ಗೈಸ್, ನಂದು ಕಾರ್ ಡ್ರೈವಿಂಗ್ ಕ್ಲಾಸ್ ಆಗ್ತಾ ಬಂತು. ಇನ್ನೊಂದು 7-8 ಕ್ಲಾಸ್ ಉಂಟು. ಏನು ಜನ ನಾನು ಯಾರ್ದಾದ್ರೂ ಕಾರ್ ಇದ್ರೆ ಕೊಡಿ ಆಯಿತಾ? ಹಾಗೆ ಮತ್ತೆ ನನಗೆ ಬೇಕಲ್ಲ ಪ್ರಾಕ್ಟೀಸಿಗೆಲ್ಲ. ಹಾಗೆ ನಾಳ್ದು ಒಂದು 10-15 ದಿನ ನಾನು ಮನೆಗೆ ಹೋಗ್ತೇನೆ. ಆಗ ಮನೆಯಲ್ಲಿ ಇವಳ ಹತ್ರ ಕೇಳೋದು, ಅಲ್ಲಿ ಮನೆ ಹತ್ರ ಯಾರ ಹತ್ರ ಕಾರ್ ಉಂಟು ಅಂತ. ಫಸ್ಟಿಗೆ ಇವಳನ್ನೇ ಕರ್ಕೊಂಡು ಹೋಗುದು ನಾನು, ಆಯಿತಾ? ಅವಳು ಹೇಳುದು ಫಸ್ಟಿಗೆ ಇವರ ಫೋನು ಮುಖ ಧೈರ್ಯ ಅಂತ ಏನು ಬರ್ತದೆ ಅಂತ. ಅವತ್ತು 2 ವೀಲರಲ್ಲಿ ಬಿದ್ದು ಗೈಸು ನಾನು ಮತ್ತು ಇವಳು ಹೋದದ್ದು 2 ವೀಲರಲ್ಲಿ. ಅವತ್ತು ಹೋಗಿ ಬಿದ್ದು ಇದು ಶಕ್ತಿ ಬಂದದ್ದು ನನಗೆ. 3 ಅಡಿಗೆ ಬಿದ್ದಿದ್ದೇವೆ ಗೈಸ್. ಬಿದ್ದು ನನಗೆ ಜಾಸ್ತಿ ಶಕ್ತಿ ಬರ್ತುಂಟು ಎತ್ತು ಅಂತ. ಯಾರಾದರೂ ಬಂದರೆ ಒಂಥರ ನಾಚಿಕೆ ಇರ್ತಲ್ಲ, ಅದಕ್ಕೋಸ್ಕರ ಸ್ವಲ್ಪ ಎತ್ತಿಟ್ಟರೆ ನಮಗೆ ಎತ್ತೊಂದಿದ್ದಾಗಲಿಲ್ಲಲ್ಲ, ಅದಕ್ಕೆ. ಮತ್ತೆ ಕೈ ಕಾಲು ನೋವು ಮಾಡಲೇ ಅಪ್ಪ. ಅದು ನೋಡಿದೆ ನನ್ನದು ಖಾಲಿ ಆಗುದಿಲ್ಲಂತೆ ಬೇಗ. ನಾನೀಗ ವ್ಲಾಗ್ ಮಾಡ್ತಿದ್ರೆ ನನ್ನದೆಲ್ಲ ಅವಳೆಗ ಖಾಲಿ ಆಗುದಿಲ್ಲಂತೆ. ಇಟ್ಟಿದ್ದದ ಕೃಷ್ಣ ಪಾನಿಪುರಿ నాకు సేవ్ పూరి కూడా తిన్నాయి ఊరా ఏంటంటే ఊరాడు సేమ్ ఎత్తుండేవు పానీపూరి తింటాను ముందు ಎಟ್ಟೆಪ್ಪಂದ ನೆಕ್ಕುಗ ವಯಸ್ಸಿನ ಮತ್ತೆ ಸಿಗ್ತೀನಿ ಹೋಗುವಾಗ, ಆಯಿತಾ? ಗೈಸ್, ಪರ್ಚೇಸ್ ಎಲ್ಲ ಆಯಿತು. ಪರ್ಚೇಸ್ ಎಲ್ಲ ಆಗಿ ಬಸ್ಸಲ್ಲಿ ಇಲ್ಲಿ ಪರಂಗಿಪೇಟೆಯಲ್ಲಿ ಒಂದೊಂದು ಬಸ್ ನಿಲ್ಲಿಸ್ತಾರೆ. ಇಲ್ಲದಿದ್ದರೆ BC ರೋಡಿಂದ ಡೈರೆಕ್ಟು ಸ್ಟೇಟ್ ಬ್ಯಾಂಕಲ್ಲಿ ನಿಲ್ಲಿಸೋದು. ಹಾಗೆ ಕೇಳಿಕೊಂಡು ಅರ್ಥಕ್ಕಾಗ್ತದೆ. ಒಂದು ಸ್ವಲ್ಪ ಕಾದೆ ಆಯಿತಾ, ಆವಾಗ ಸಿಗಲಿಲ್ಲ, ಮತ್ತು ಲೇಟಾಗಿ ಸಿಕ್ಕಿತ್ತು. ಸೊ 3/4 ಗಂಟೆ ಆಗ್ತದೆ ನಾವು ಅಲ್ಲಿಗೆ ರೀಚ್ ಆಗುವಾಗ. ತಂಗಿಯ ಬಸ್ಸಲ್ಲಿ ಒಂದು ಸೌಜನ್ಯ
ಇಲ್ಲಿ ಪುತ್ತೂರಿಗೆ ಹೇಗೆ ಹಾಗೆ. ಹೌದಾ? ಹಾಂ, ನಿಮ್ಮದು ಮನೆ ಕಡಬ ಸುಬ್ರಹ್ಮಣ್ಯ ಕೊಟ್ಟದ್ದು. ಹಾಂ, ಮ್ಯಾರೇಜ್. ಹಾಂ, ಇವಾಗ ಮಂಗಳೂರು. ಜಾಬ್ ಮಂಗಳೂರು. ಅರವಿಂದ್ ವಿವೇಕ್. ಹಾಂ, ಹಾಗೆ. ಗೈಸ್, ಒಬ್ಬರು ಸಬ್ಸ್ಕ್ರೈಬರ್ ಸಿಕ್ಕಿದ್ರು, ಹಾಗೆ ಅವ್ರ ಜೊತೆ ಮಾತಾಡ್ತಿದ್ದೆ. ಸೊ ಒಮ್ಮೆ ರೀಚ್ ಆದರೆ ಸಾಕು ಮಾರ್ರೆ, ತುಂಬ ಸುಸ್ತಾಗ್ತಾ ಉಂಟು. ಟೈಮ್ ಬೇರೆ 1:30 ಗಂಟೆ ಆಗಿದೆ. ಸೊ ಮಧ್ಯಾಹ್ನ ಸಂಜೆ ಬೇರೆ ಲೈವ್ ಮಾಡಲಿಕ್ಕೆ ಉಂಟು. ಹಾಗೆ ತಂಗಿ ಬಸ್ಸಲ್ಲಿ ಹೋದ್ಲು, ಅವಳಿಗೆ ಬೆಳ್ಳಾರೆ ಇದು ಬೇಗ ಸಿಕ್ಕಿತ್ತು. ಮಾಡವು ಬೆಳ್ಳಾರೆ ಅದು ಸಿಗ್ತದಲ್ಲ, ಅದು ಸಿಕ್ಕಿತ್ತು. ಒಂದು ಕಲ್ಮಡ್ಕ ಬೆಳ್ಳಾರೆ ಅದು ಹೋಯ್ತಾಯ್ತಾ, ಮತ್ತು ಸಡನ್ ಇದೊಂದು ಸಿಕ್ಕಿತ್ತು, ಆ ಬಸ್ಸಲ್ಲಿ ಹೋದ್ಲು. ಸೊ ನಾನು ಸ್ಟೇಟ್ ಬ್ಯಾಂಕ್ ಪುತ್ತೂರು ಆ್ಯಂಡ್ ಸ್ಟೇಟ್ ಬ್ಯಾಂಕ್ ನನಗೆ ಮಿಸ್ ಆಗ್ತದೆ. ನಾನು ಸ್ಕೂಟಿಯಲ್ಲಿ ಬರಲಿಲ್ಲ, ಸುಮ್ಮನೆ ಹಾಗೆ ಸುಸ್ತಾಗ್ತದೆ, ಮತ್ತು ವೆಹಿಕಲ್ಸ್ ಜಾಸ್ತಿ ಇರ್ತದಲ್ಲ, ಮತ್ತು ಸಾಕಾಯಿತು. ಬಸ್ಸಲ್ಲಿ ಅಂದರೆ ಆರಾಮ್ಸೆ ಕೂತ್ಕೊಂಡು ಬರ್ಬೋದಲ್ಲ ಅಂತ ಹೇಳ್ಕೊಂಡು ಸೀದಾ ಬಂದೆ. ಹಾಗೆ ಕೆಲಸ ಎಲ್ಲ ಮುಗೀತು. ಹಾಗೆ ಹೋಗ್ತಾ ಇದ್ದೇನೆ. ಹೋಗಿ ರೂಮಿಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ ಮತ್ತು ಲೈವಿಗೆ ಸಾಂಗ್ಸ್ ಎಲ್ಲ ಸ್ವಲ್ಪ ಪ್ರಿಪರೇಷನ್ ಮಾಡಬೇಕು. ಹಾಗೆ ಓಕೆ, ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮಾತಾಡೋದು ಸ್ವಲ್ಪ ಮೆಲ್ಲ ಕೇಳ್ಬೋದು ಆಯಿತಾ. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ಎಲ್ಲರಿಗೂ ಬಾಯ್ ಬಾಯ್.